ದಿನಕ್ಕೆ ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮಗಳು ಬೇರೆ ಬೇರೆ ವಲಯದ ಮೇಲೂ ಕೂಡ ತಟ್ಟಲಿಕ್ಕೆ ಪ್ರಾರಂಭ ಮಾಡಿದೆ. ಕೇವಲ ಹೋಟೆಲ್ ಉದ್ಯಮ ಮಾತ್ರವಲ್ಲ, ಇದೀಗ ನೇಕಾರರ ಬದುಕು ಕೂಡ ಸಂಕಷ್ಟದ ಕಡೆಗೆ ಮುಖ ಮಾಡ್ತಾ ಇದೆ. ಬೆಳಗಾವಿ ನೇಕಾರರಿಗೂ ಕೂಡ ಕೊಲ್ಲಿ ಕದನದ ಬಿಸಿ ತಟ್ಟಿದೆ. ಕಚ್ಚಾ ವಸ್ತುಗಳ ಬೆಲೆ ದಿಢೀರ್ ಏರಿಕೆಯಾದ ಬೆನ್ನಲ್ಲೇ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಬೆಳಗಾವಿಯ ನೂರಾರು ನೇಕಾರರು. ಸೀರೆಗೆ ಬಳಸೋ ಜರಿ ಪಾಲಿಸ್ಟರ್ ದುಬಾರಿಯಾಗಿದೆ. ಏಕಾಏಕಿ 60 ರೂಪಾಯಿ ಏರಿಕೆಗೆ ನೇಕಾರರು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಬೆಳಗಾವಿಯ 12,000 ಮಗ್ಗಗಳಿಗೆ ಇದೀಗ ಸಂಕಷ್ಟ ಎದುರಾಗಿದೆ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಭೀಕರ ಯುದ್ಧ ಈಗ ನೇಕಾರರ ಕುಟುಂಬಗಳಿಗೆ ಕೂಡ ತಟ್ಟಿರುವಂತದ್ದು. ಪ್ರಮುಖವಾಗಿ ಸೀರೆಗೆ ಬಳಸುವಂತಹ ಕಚ್ಚಾ ವಸ್ತುಗಳ ಬೆಲೆ ದಿಢೀರಾಗಿ ಏರಿಕೆ ಆಗಿರುವಂತದ್ದು. ಸದ್ಯ ನಾನಿರುವಂತಹ ಸ್ಥಳ ವಡಗಾವಿ ಪ್ರದೇಶದಲ್ಲಿ ಇರುವಂತಹ ಜರಿ ಘಟಕದಲ್ಲಿ ಇರುವಂತದ್ದು ಗಮನಿಸಬಹುದು. ಇವೇನಿದಾವೆ ಇದು ಸೀರೆಗೆ ಬಳಸುವಂತಹ ಕಚ್ಚಾ ವಸ್ತುಗಳನ್ನ ತಯಾರು ಮಾಡುವಂತಹ ಈ ಒಂದು ಕಾರ್ಖಾನೆ ಇದೆ. ಈ ಒಂದು ಜರಿ ಘಟಕ ಏನಿದೆ ಪ್ರಮುಖವಾಗಿ ಇದನ್ನ ಎಲ್ಲಿ ಸೂರತ್ನಿಂದ ಅಥವಾ ಇಂಚಲ್ಕರಂಜಿಯಿಂದ ಖರೀದಿ ಮಾಡ್ಕೊಂಡು ಬರಲಾಗುತ್ತೆ. ಅವರು ಹೊರ ದೇಶಗಳಿಂದ ಈ ಒಂದು ಕಚ್ಚಾ ವಸ್ತುಗಳನ್ನ ಖರೀದಿ ಮಾಡ್ಕೊಂಡು ಬರ್ತಾರೆ. ಆದ್ರೆ ಯುದ್ಧದ ನೆಪದಲ್ಲಿ ಈಗಾಗಲೇ ಏನು ಪಾಲಿಸ್ಟರ್ ಬೆಲೆ ಇರಬಹುದು ಅಥವಾ ಮೆಟಾಲಿಕ್ ಫಿಲ್ಮ್ ಅನ್ನ ಏಕಾಏಕಿ ಹೆಚ್ಚಳ ಮಾಡಿದ್ದಾರೆ. ಹಾಗಾಗಿ ಈಗ ಸೀರೆಗೆ ಬಳಸುವಂತಹ ಈ ಕಚ್ಚಾ ವಸ್ತುಗಳು ಹೆಚ್ಚಳ ಆಗಿರೋದ್ರಿಂದ ಈ ಒಂದು ಕೆಲಸವನ್ನ ಮಾಡ್ತಿರುವಂತಹ ಈ ಒಂದು ಉದ್ಯಮವನ್ನ ಮಾಡ್ತಿರುವಂತಹ ಕುಟುಂಬಗಳು ಈಗ ಮತ್ತೆ ಬೀದಿಗೆ ಬರುವಂತಹ ಪರಿಸ್ಥಿತಿ ಕೂಡ ಇರುವಂತದ್ದು. ಕಚ್ಚಾ ವಸ್ತು ಕೂಡ ರೆಡಿ ಆಗಿರುವಂತದ್ದು. ಇದನ್ನ ಸೀರೆಗೆ ಕೊನೆಗೆ ಬಳಸುವಂತ ಕಚ್ಚಾ ವಸ್ತು ಮಾತ್ರ ಆಗಿರುವಂತದ್ದು. ಎಲ್ಲವನ್ನ ಕೂಡ ಈಗ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಒಂದೊಂದು ಇದಕ್ಕೂ ಕೂಡ ಏಕಾಏಕಿ ದರವನ್ನ ಹೆಚ್ಚಳ ಮಾಡಿದ್ರಿಂದ ಈ ಒಂದು ಕುಟುಂಬ ಈಗ ಸಂಪೂರ್ಣವಾಗಿ ಬೀದಿಗೆ ಬರುವಂತಹ ಪರಿಸ್ಥಿತಿ ಕೂಡ ಇರುವಂತದ್ದು ಗಮನಿಸಬಹುದು. ಈ ಮುಂಚೆ ಮೆಟಾಲಿಕ್ ಜರಿಗೆ 740 ರೂಪಾಯಿ ಇತ್ತು. ಆದ್ರೆ ಈಗ ಏಕಾಏಕಿ ಅದನ್ನ 60 ರೂಪಾಯಿ ಅಂದ್ರೆ 300 ರೂಪಾಯಿಗೆ ಏರಿಕೆ ಆಗಿರುವಂತದ್ದು. ಮತ್ತೊಂದು ಕಡೆ ಮುಂಚೆ ಪಾಲಿಸ್ಟರ್ 109 ರೂಪಾಯಿ ಇದ್ದಿದ್ದೀಗ 140 ರೂಪಾಯಿಗೆ ಏರಿಕೆ ಆಗಿರೋದ್ರಿಂದ ಹೆಚ್ಚಿನ ಬೆಲೆ ಅಂದ್ರೆ ಕೆಜಿಗೆ ಏಕಾಏಕಿ 30 ರಿಂದ 40 ರೂಪಾಯಿ 50 ರಿಂದ 60 ರೂಪಾಯಿ ಹೆಚ್ಚಳ ಆಗಿರೋದ್ರಿಂದ ಈ ಒಂದು ಕುಟುಂಬ ಈ ಒಂದು ಉದ್ಯಮಕ್ಕೂ ಕೂಡ ದೊಡ್ಡ ಹೊಡೆತ ಕೂಡ ಬಿದ್ದಂತಾಗಿರುವಂತದ್ದು. ಈ ಸಮಸ್ಯೆ ಅಂದ್ರೆ ಏರಿಕೆ ಅಂದ್ರೆ ಯಾವ ರೀತಿ ಏರಿಕೆ? ಏನು ಮುಂಚೆ ಏನಿತ್ತು ಆ ರೇಟ್ ಈಗಿಲ್ಲ. ಯಾಕಂತಂದ್ರೆ ಈ ಯುದ್ಧದ ನೆಪವನ್ನು ಹೇಳ್ಕೊಂತ ಈಗೇನು ಮೊದಲಿಂದ ಹೊರ ದೇಶದಿಂದಾನೇ ಕಚ್ಚಾ ವಸ್ತು ಬರ್ತದ, ಅದು ಬರೋದು ಸೂರತ್ತಲ್ಲಿ ಬಂದು ಅದರ ಕಲರಿಂಗ್ ಆಗುತ್ತೆ. ನಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಆಗುತ್ತೆ. ಅಲ್ಲಿಂದ ನಾವು ಇಲ್ಲಿ ಕಚ್ಚಾ ವಸ್ತುನ ತರಿಸ್ತೀವಿ. ತಂದ ನಂತರ ಅದನ್ನ ನಾವೆಲ್ಲ ರೆಡಿ ಮಾಡಿ ಮಾರುವವರೆಗೂ ಒಂದು ರೇಟ್ ಇತ್ತು. ಈಗ ದಿಢೀರನೆ ಪಾಲಿಸ್ಟರ್ದ ರೇಟು 30 ರೂಪಾಯಿ ವಾಡಾಗಿದೆ. ಆಮೇಲೆ ನಮ್ಗೆ ಹತ್ತಕ್ಕಂಥ ಫಿಲ್ಮ್ ಮೆಟಾಲಿಕ್ ಫಿಲ್ಮು ಅದು 60 ರೂಪಾಯಿ ಕೆಜಿಗೆ ವಾಡಾಗಿದೆ, ಜಾಸ್ತಿ ಆಗಿದೆ. ಹಿಂಗಿರೋದ್ರಿಂದ ಮೊದಲೇ 2 ವರ್ಷದಿಂದ ಈ ನೇಕಾರಿಕೆ ಉದ್ಯಮ ಸಂಪೂರ್ಣ ಅಳಿವಿನ ಅಂಚಿನಲ್ಲಿ ಇರೋದ್ರಿಂದ ಸಂಕಷ್ಟದಲ್ಲಿ ಇರುವಂತದ್ದು. ಹಾಗಾಗಿ ಅದನ್ನ ಎತ್ತುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಕೂಡ ಮಾಡಬೇಕು ಅನ್ನುವಂಥದ್ದು ಈ ಒಂದು ಉದ್ಯಮಿಗಳ ಒಂದು ದಿನಕ್ಕೆ ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮಗಳು ಬೇರೆ ಬೇರೆ ವಲಯದ ಮೇಲೂ ಕೂಡ ತಟ್ಟಲಿಕ್ಕೆ ಪ್ರಾರಂಭ ಮಾಡಿದೆ. ಕೇವಲ ಹೋಟೆಲ್ ಉದ್ಯಮ ಮಾತ್ರವಲ್ಲ, ಇದೀಗ ನೇಕಾರರ ಬದುಕು ಕೂಡ ಸಂಕಷ್ಟದ ಕಡೆಗೆ ಮುಖ ಮಾಡ್ತಾ ಇದೆ. ಬೆಳಗಾವಿ ನೇಕಾರರಿಗೂ ಕೂಡ ಕೊಲ್ಲಿ ಕದನದ ಬಿಸಿ ತಟ್ಟಿದೆ. ಕಚ್ಚಾ ವಸ್ತುಗಳ ಬೆಲೆ ದಿಢೀರ್ ಏರಿಕೆಯಾದ ಬೆನ್ನಲ್ಲೇ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಬೆಳಗಾವಿಯ ನೂರಾರು ನೇಕಾರರು. ಸೀರೆಗೆ ಬಳಸೋ ಜರಿ ಪಾಲಿಸ್ಟರ್ ದುಬಾರಿಯಾಗಿದೆ. ಏಕಾಏಕಿ 60 ರೂಪಾಯಿ ಏರಿಕೆಗೆ ನೇಕಾರರು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಬೆಳಗಾವಿಯ 12,000 ಮಗ್ಗಗಳಿಗೆ ಇದೀಗ ಸಂಕಷ್ಟ ಎದುರಾಗಿದೆ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಭೀಕರ ಯುದ್ಧ ಈಗ ನೇಕಾರರ ಕುಟುಂಬಗಳಿಗೆ ಕೂಡ ತಟ್ಟಿರುವಂತದ್ದು. ಪ್ರಮುಖವಾಗಿ ಸೀರೆಗೆ ಬಳಸುವಂತಹ ಕಚ್ಚಾ ವಸ್ತುಗಳ ಬೆಲೆ ದಿಢೀರಾಗಿ ಏರಿಕೆ ಆಗಿರುವಂತದ್ದು. ಸದ್ಯ ನಾನಿರುವಂತಹ ಸ್ಥಳ ವಡಗಾವಿ ಪ್ರದೇಶದಲ್ಲಿ ಇರುವಂತಹ ಜರಿ ಘಟಕದಲ್ಲಿ ಇರುವಂತದ್ದು ಗಮನಿಸಬಹುದು. ಇವೇನಿದಾವೆ ಇದು ಸೀರೆಗೆ ಬಳಸುವಂತಹ ಕಚ್ಚಾ ವಸ್ತುಗಳನ್ನ ತಯಾರು ಮಾಡುವಂತಹ ಈ ಒಂದು ಕಾರ್ಖಾನೆ ಇದೆ. ಈ ಒಂದು ಜರಿ ಘಟಕ ಏನಿದೆ ಪ್ರಮುಖವಾಗಿ ಇದನ್ನ ಎಲ್ಲಿ ಸೂರತ್ನಿಂದ ಅಥವಾ ಇಂಚಲ್ಕರಂಜಿಯಿಂದ
ಖರೀದಿ ಮಾಡ್ಕೊಂಡು ಬರಲಾಗತ್ತೆ. ಅವರು ಹೊರ ದೇಶಗಳಿಂದ ಈ ಒಂದು ಕಚ್ಚಾ ವಸ್ತುಗಳನ್ನ ಖರೀದಿ ಮಾಡ್ಕೊಂಡು ಬರ್ತಾರೆ. ಆದ್ರೆ ಯುದ್ಧದ ನೆಪದಲ್ಲಿ ಈಗಾಗಲೇ ಏನು ಪಾಲಿಸ್ಟರ್ ಬೆಲೆ ಇರಬಹುದು ಅಥವಾ ಮೆಟಾಲಿಕ್ ಫಿಲ್ಮ್ ಅನ್ನ ಏಕಾಏಕಿ ಹೆಚ್ಚಳ ಮಾಡಿದ್ದಾರೆ. ಹಾಗಾಗಿ ಈಗ ಸೀರೆಗೆ ಬಳಸುವಂತ ಈ ಕಚ್ಚಾ ವಸ್ತುಗಳು ಹೆಚ್ಚಳ ಆಗಿರೋದ್ರಿಂದ ಈ ಒಂದು ಕೆಲಸವನ್ನ ಮಾಡ್ತಿರುವಂತ ಈ ಒಂದು ಉದ್ಯಮವನ್ನ ಮಾಡ್ತಿರುವಂತ ಕುಟುಂಬಗಳು ಈಗ ಮತ್ತೆ ಬೀದಿಗೆ ಬರುವಂತ ಪರಿಸ್ಥಿತಿ ಕೂಡ ಇರುವಂತದ್ದು. ಕಚ್ಚಾ ವಸ್ತು ಕೂಡ ರೆಡಿ ಆಗಿರುವಂತದ್ದು. ಇದನ್ನ ಸೀರೆಗೆ ಕೊನೆಗೆ ಬಳಸುವಂತ ಕಚ್ಚಾ ವಸ್ತು ಮಾತ್ರ ಆಗಿರುವಂತದ್ದು. ಎಲ್ಲವನ್ನ ಕೂಡ ಈಗ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಒಂದೊಂದು ಇದಕ್ಕೂ ಕೂಡ ಏಕಾಏಕಿ ದರವನ್ನ ಹೆಚ್ಚಳ ಮಾಡಿದ್ರಿಂದ ಈ ಒಂದು ಕುಟುಂಬ ಈಗ ಸಂಪೂರ್ಣವಾಗಿ ಬೀದಿಗೆ ಬರುವಂತ ಪರಿಸ್ಥಿತಿ ಕೂಡ ಇರುವಂತದ್ದು ಗಮನಿಸಬಹುದು. ಈ ಮುಂಚೆ ಮೆಟಾಲಿಕ್ ಜರಿಗೆ ₹740 ಇತ್ತು. ಆದ್ರೆ ಈಗ ಏಕಾಏಕಿ ಅದನ್ನ ₹60 ಅಂದ್ರೆ ₹300 ಏರಿಕೆ ಆಗಿರುವಂತದ್ದು. ಮತ್ತೊಂದು ಕಡೆ ಮುಂಚೆ ಪಾಲಿಸ್ಟರ್ ₹109 ಇದ್ದಿದ್ದೀಗ ₹140 ಏರಿಕೆ ಆಗಿರೋದ್ರಿಂದ ಹೆಚ್ಚಿನ ಬೆಲೆ ಅಂದ್ರೆ ಕೆಜಿಗೆ ಏಕಾಏಕಿ ₹30 40 ₹50 60 ಹೆಚ್ಚಳ ಆಗಿರೋದ್ರಿಂದ ಈ ಒಂದು ಕುಟುಂಬ ಈ ಒಂದು ಉದ್ಯಮಕ್ಕೂ ಕೂಡ ದೊಡ್ಡ ಹೊಡೆತ ಕೂಡ ಬಿದ್ದಂತಾಗಿರುವಂತದ್ದು. ಈ ಸಮಸ್ಯೆ ಅಂದ್ರೆ ಏರಿಕೆ ಅಂದ್ರೆ ಯಾವ ರೀತಿ ಏರಿಕೆ? ಏನು ಮುಂಚೆ ಏನಿತ್ತು ಆ ರೇಟ್ ಈಗಿಲ್ಲ. ಯಾಕಂತಂದ್ರೆ ಈ ಯುದ್ಧದ ನೆಪವನ್ನು ಹೇಳ್ಕೊಂತ ಈಗೇನು ಮೊದಲಿಂದ ಹೊರ ದೇಶದಿಂದಾನೇ ಕಚ್ಚಾ ವಸ್ತು ಬರ್ತದ, ಅದು ಬರೋದು ಸೂರತ್ತಲ್ಲಿ ಬಂದು ಅದ್ರ ಕಲರಿಂಗ್ ಆಗುತ್ತೆ. ನಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಆಗುತ್ತೆ. ಅಲ್ಲಿಂದ ನಾವು ಇಲ್ಲಿ ಕಚ್ಚಾ ವಸ್ತುನ ತರಿಸ್ತೀವಿ. ತಂದ ನಂತರ ಅದನ್ನ ನಾವೆಲ್ಲ ರೆಡಿ ಮಾಡಿ ಮಾರುವವರೆಗೂ ಒಂದು ರೇಟ್ ಇತ್ತು. ಈಗ ದಿಢೀರನೆ ಪಾಲಿಸ್ಟರ್ದ ರೇಟು ₹30 ವಾಡಾಗಿದೆ. ಆಮೇಲೆ ನಮ್ಗೆ ಹತ್ತಕ್ಕಂತ ಫಿಲ್ಮ್ ಮೆಟಾಲಿಕ್ ಫಿಲ್ಮ್ ಅದು ₹60 ಕೆಜಿಗೆ ವಾಡಾಗಿದೆ, ಜಾಸ್ತಿ ಆಗಿದೆ. ಹಿಂಗಿರೋದ್ರಿಂದ ಮೊದಲೇ 2 ವರ್ಷದಿಂದ ಈ ನೇಕಾರಿಕೆ ಉದ್ಯಮ ಸಂಪೂರ್ಣ ಅಳಿವಿನ ಅಂಚಿನಲ್ಲಿ ಇರೋದ್ರಿಂದ ಸಂಕಷ್ಟದಲ್ಲಿ ಇರುವಂತದ್ದು. ಹಾಗಾಗಿ ಅದನ್ನ ಎತ್ತುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಕೂಡ ಮಾಡಬೇಕು ಅನ್ನುವಂಥದ್ದು ಈ ಒಂದು ಉದ್ಯಮಿಗಳ ಒಂದು ದಿನಕ್ಕೆ ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮಗಳು ಬೇರೆ ಬೇರೆ ವಲಯದ ಮೇಲೂ ಕೂಡ ತಟ್ಟಲಿಕ್ಕೆ ಪ್ರಾರಂಭ ಮಾಡಿದೆ. ಕೇವಲ ಹೋಟೆಲ್ ಉದ್ಯಮ ಮಾತ್ರವಲ್ಲ, ಇದೀಗ ನೇಕಾರರ ಬದುಕು ಕೂಡ ಸಂಕಷ್ಟದ ಕಡೆಗೆ ಮುಖ ಮಾಡ್ತಾ ಇದೆ. ಬೆಳಗಾವಿ ನೇಕಾರರಿಗೂ ಕೂಡ ಕೊಲ್ಲಿ ಕದನದ ಬಿಸಿ ತಟ್ಟಿದೆ. ಕಚ್ಚಾ ವಸ್ತುಗಳ ಬೆಲೆ ದಿಢೀರ್ ಏರಿಕೆಯಾದ ಬೆನ್ನಲ್ಲೇ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಬೆಳಗಾವಿಯ 100 ನೇಕಾರರು. ಸೀರೆಗೆ ಬಳಸೋ ಜರಿ ಪಾಲಿಸ್ಟರ್ ದುಬಾರಿಯಾಗಿದೆ. ಏಕಾಏಕಿ ₹60 ಏರಿಕೆಗೆ ನೇಕಾರರು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಬೆಳಗಾವಿಯ 12,000 ಮಗ್ಗಗಳಿಗೆ ಇದೀಗ ಸಂಕಷ್ಟ ಎದುರಾಗಿದೆ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಭೀಕರ ಯುದ್ಧ ಈಗ ನೇಕಾರರ ಕುಟುಂಬಗಳಿಗೆ ಕೂಡ ತಟ್ಟಿರುವಂತದ್ದು. ಪ್ರಮುಖವಾಗಿ ಸೀರೆಗೆ ಬಳಸುವಂತ ಕಚ್ಚಾ ವಸ್ತುಗಳ ಬೆಲೆ ದಿಢೀರಾಗಿ ಏರಿಕೆ ಆಗಿರುವಂತದ್ದು. ಸದ್ಯ ನಾನಿರುವಂತಹ ಸ್ಥಳ ವಡಗಾವಿ ಪ್ರದೇಶದಲ್ಲಿ ಇರುವಂತಹ ಜರಿ ಘಟಕದಲ್ಲಿ ಇರುವಂತದ್ದು ಗಮನಿಸಬಹುದು. ಇವೇನಿದಾವೆ ಇದು ಸೀರೆಗೆ ಬಳಸುವಂತಹ ಕಚ್ಚಾ ವಸ್ತುಗಳನ್ನ ತಯಾರು ಮಾಡುವಂತ ಈ ಒಂದು ಕಾರ್ಖಾನೆ ಇದೆ. ಈ ಒಂದು ಜರಿ ಘಟಕ ಏನಿದೆ ಪ್ರಮುಖವಾಗಿ ಇದನ್ನ ಎಲ್ಲಿ ಸೂರತ್ನಿಂದ ಅಥವಾ ಇಂಚಲ್ಕರಂಜಿಯಿಂದ ಖರೀದಿ ಮಾಡ್ಕೊಂಡು ಬರಲಾಗುತ್ತೆ. ಅವರು ಹೊರ ದೇಶಗಳಿಂದ ಈ ಒಂದು ಕಚ್ಚಾ ವಸ್ತುಗಳನ್ನ ಖರೀದಿ ಮಾಡ್ಕೊಂಡು ಬರ್ತಾರೆ. ಆದ್ರೆ ಯುದ್ಧದ ನೆಪದಲ್ಲಿ ಈಗಾಗಲೇ ಏನು ಪಾಲಿಸ್ಟರ್ ಬೆಲೆ ಇರಬಹುದು ಅಥವಾ ಮೆಟಾಲಿಕ್ ಫಿಲ್ಮ್ ಅನ್ನ ಏಕಾಏಕಿ ಹೆಚ್ಚಳ ಮಾಡಿದ್ದಾರೆ. ಹಾಗಾಗಿ ಈಗ ಸೀರೆಗೆ ಬಳಸುವಂತ ಈ ಕಚ್ಚಾ ವಸ್ತುಗಳು ಹೆಚ್ಚಳ ಆಗಿರೋದ್ರಿಂದ ಈ ಒಂದು ಕೆಲಸವನ್ನ ಮಾಡ್ತಿರುವಂತ ಈ ಒಂದು ಉದ್ಯಮವನ್ನ ಮಾಡ್ತಿರುವಂತ ಕುಟುಂಬಗಳು ಈಗ ಮತ್ತೆ ಬೀದಿಗೆ ಬರುವಂತ ಪರಿಸ್ಥಿತಿ ಕೂಡ ಇರುವಂತದ್ದು. ಕಚ್ಚಾ ವಸ್ತು ಕೂಡ ರೆಡಿ ಆಗಿರುವಂತದ್ದು. ಇದನ್ನ ಸೀರೆಗೆ ಕೊನೆಗೆ ಬಳಸುವಂತ ಕಚ್ಚಾ ವಸ್ತು ಮಾತ್ರ ಆಗಿರುವಂತದ್ದು. ಎಲ್ಲವನ್ನ ಕೂಡ ಈಗ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಒಂದೊಂದು ಇದಕ್ಕೂ ಕೂಡ ಏಕಾಏಕಿ ದರವನ್ನ ಹೆಚ್ಚಳ ಮಾಡಿದ್ರಿಂದ ಈ ಒಂದು ಕುಟುಂಬ ಈಗ ಸಂಪೂರ್ಣವಾಗಿ ಬೀದಿಗೆ ಬರುವಂತ ಪರಿಸ್ಥಿತಿ ಕೂಡ ಇರುವಂತದ್ದು ಗಮನಿಸಬಹುದು. ಈ ಮುಂಚೆ ಮೆಟಾಲಿಕ್ ಜರಿಗೆ ₹740 ಇತ್ತು. ಆದ್ರೆ ಈಗ ಏಕಾಏಕಿ ಅದನ್ನ ₹60 ಅಂದ್ರೆ ₹300 ಏರಿಕೆ ಆಗಿರುವಂತದ್ದು. ಮತ್ತೊಂದು ಕಡೆ ಮುಂಚೆ ಪಾಲಿಸ್ಟರ್ ₹109 ಇದ್ದಿದ್ದೀಗ ₹140 ಏರಿಕೆ ಆಗಿರೋದ್ರಿಂದ ಹೆಚ್ಚಿನ ಬೆಲೆ ಅಂದ್ರೆ ಕೆಜಿಗೆ ಏಕಾಏಕಿ ₹30 40 ₹50 60 ಹೆಚ್ಚಳ ಆಗಿರೋದ್ರಿಂದ ಈ ಒಂದು ಕುಟುಂಬ ಈ ಒಂದು ಉದ್ಯಮಕ್ಕೂ ಕೂಡ ದೊಡ್ಡ ಹೊಡೆತ ಕೂಡ ಬಿದ್ದಂತಾಗಿರುವಂತದ್ದು. ಈ ಸಮಸ್ಯೆ ಅಂದ್ರೆ ಏರಿಕೆ ಅಂದ್ರೆ ಯಾವ ರೀತಿ ಏರಿಕೆ? ಏನು ಮುಂಚೆ ಏನಿತ್ತು ಆ ರೇಟ್ ಈಗಿಲ್ಲ. ಯಾಕಂತಂದ್ರೆ ಈ ಯುದ್ಧದ ನೆಪವನ್ನು ಹೇಳ್ಕೊಂತ ಈಗೇನು ಮೊದಲಿಂದ ಹೊರ ದೇಶದಿಂದಾನೇ ಕಚ್ಚಾ ವಸ್ತು ಬರ್ತದ, ಅದು ಬರೋದು ಸೂರತ್ತಲ್ಲಿ ಬಂದು ಅದ್ರ ಕಲರಿಂಗ್ ಆಗುತ್ತೆ.
ನಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಆಗುತ್ತೆ. ಅಲ್ಲಿಂದ ನಾವು ಇಲ್ಲಿ ಕಚ್ಚಾ ವಸ್ತುನ ತರಿಸ್ತೀವಿ. ತಂದ ನಂತರ ಅದನ್ನ ನಾವೆಲ್ಲ ರೆಡಿ ಮಾಡಿ ಮಾರುವವರೆಗೂ ಒಂದು ರೇಟ್ ಇತ್ತು. ಈಗ ದಿಢೀರನೆ ಪಾಲಿಸ್ಟರ್ದ ರೇಟು 30 ರೂಪಾಯಿ ವಾಡಾಗಿದೆ. ಆಮೇಲೆ ನಮ್ಗೆ ಹತ್ತಕ್ಕಂಥ ಫಿಲ್ಮ್, ಮೆಟಾಲಿಕ್ ಫಿಲ್ಮು ಅದು 60 ರೂಪಾಯಿ ಕೆಜಿಗೆ ವಾಡಾಗಿದೆ, ಜಾಸ್ತಿ ಆಗಿದೆ. ಹಿಂಗಿರೋದ್ರಿಂದ ಮೊದಲೇ 2 ವರ್ಷದಿಂದ ಈ ನೇಕಾರಿಕೆ ಉದ್ಯಮ ಸಂಪೂರ್ಣ ಅಳಿವಿನ ಅಂಚಿನಲ್ಲಿ ಇರೋದ್ರಿಂದ ಸಂಕಷ್ಟದಲ್ಲಿರುವಂತದ್ದು. ಹಾಗಾಗಿ ಅದನ್ನ ಎತ್ತುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಕೂಡ ಮಾಡಬೇಕು ಅನ್ನುವಂಥದ್ದು ಈ ಒಂದು ಉದ್ಯಮಿಗಳ